ವಿಜಯ್ ತಲಪತಿನ ರಾಜಕೀಯ ಪಕ್ಷನ ಕಮಲ್ ಹಾಸನ್ ರಜನಿಕಾಂತ್ ಕೈಯಲ್ಲೇ ಆಗಲಿಲ್ಲ. ವಿಜಯ್ ಏನ್ ಮಾಡ್ತಾನೆ, ಮ್ಯಾಕ್ಸಿಮಮ್ ಅಂದ್ರೆ 2-3 ಸೀಟ್ ಗೆಲ್ಲಬಹುದಷ್ಟೇ. ಹೀಗಂತ ರಾಜಕೀಯ ಪಂಡಿತರು ತಲಪತಿ ವಿಜಯ್ ಅವರ ಟಿವಿಕೆ ಪಕ್ಷದ ಬಗ್ಗೆ ಮಾತನಾಡಿದ್ರು. ಇವತ್ತು ಟಿವಿಕೆ ಪಕ್ಷ ಕೇವಲ ಗೆಲುವನ್ನ ಸಾಧಿಸಿಲ್ಲ, ಇತಿಹಾಸವನ್ನ ನಿರ್ಮಾಣ ಮಾಡಿದೆ. ಇದು ಕೇವಲ ವಿಕ್ಟರಿ ಅಲ್ಲ, ಇದು ಹಿಸ್ಟರಿ. ಹಾಗಾದ್ರೆ ತಮಿಳುನಾಡಲ್ಲಿ ಏನಾಯ್ತು? ಅತಿ ದೊಡ್ಡ ಗೆಲುವು ಟಿವಿಕೆಗೆ ಸಿಕ್ಕಿದ್ದು ಹೇಗೆ? ವಿಜಯ್ ಮುಂದೆ ಸಿಎಂ ಆಗುವುದು ಹೇಗೆ? ಯಾವ ಕಾರಣಕ್ಕಾಗಿ ವಿಜಯ್ ಗೆದ್ರು? ಕಂಪ್ಲೀಟ್ ರಿಪೋರ್ಟ್ ಅನ್ನ ಕೊಡ್ತಾ ಹೋಗ್ತೀನಿ. ನೀವು ನೋಡ್ತಾ ಇದ್ರ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ತಮಿಳುನಾಡು ಎಲೆಕ್ಷನ್ ಅಂತ ಹೇಳಿದ್ರೆ ಈ ಬಾರಿ ಎಲ್ಲರ ಕುತೂಹಲ ಇದ್ದದ್ದು ಟಿವಿಕೆ. ವಿಜಯ್ ಅವರ ಪಕ್ಷ ಏನ್ ಮಾಡುತ್ತೆ? ಕಿಂಗ್ ಆಗುತ್ತಾ, ಕಿಂಗ್ ಮೇಕರ್ ಆಗುತ್ತಾ ಅನ್ನುವಂತಹ ಕುತೂಹಲ ಇತ್ತು. ಇಡೀ ದೇಶ ತಳಪತಿ ವಿಜಯ್ ಅವರ ಪಕ್ಷದತ್ತ ನೋಡ್ತಾ ಇತ್ತು. ಘಟಾನುಘಟಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ರು ಮ್ಯಾಕ್ಸಿಮಮ್ ಅಂದ್ರೆ 3 ಸೀಟ್ ಅಷ್ಟೇ, ಇನ್ನೂ ಜಾಸ್ತಿ ಅಂತ ಹೇಳಿದ್ರೆ 6 ಸೀಟ್ ಅಷ್ಟೇ, ಇನ್ನೂ ಜಾಸ್ತಿ ಅಂದ್ರೆ ವೋಟ್ ಅನ್ನ ಪಡೆದುಕೊಳ್ಳಬಹುದು, ಬಟ್ ಸೀಟ್ ಆಗಿ ಕನ್ವರ್ಟ್ ಆಗಲ್ಲ. ವಿಜಯ್ ತಲಪತಿ ಹೋದ್ ಕಡೆ ಬಂದ್ ಕಡೆ ಜನ ಸೇರ್ತಾ ಇರಬಹುದು, ಲಕ್ಷಾಂತರ ಜನ ಬರಬಹುದು, ಅವರಿಗೆ ಲಕ್ಷಾಂತರ ಅಭಿಮಾನಿಗಳಿರಬಹುದು, ಬಟ್ ಈ ಅಭಿಮಾನಿಗಳು ವೋಟರ್ಸ್ ಆಗಲ್ಲ ಅಂತ ಹೇಳಿ ಘಟಾನುಘಟಿ ರಾಜಕೀಯ ಪಂಡಿತರು ಕೂಡ ಈ ಹಿಂದೆ ಹೇಳಿದ್ರು. ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಅದೇ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ರು. ಆದ್ರೆ ತಮಿಳುನಾಡಲ್ಲಿ ನಡೆದದ್ದು ಕಂಪ್ಲೀಟ್ ಆಗಿ ಒಂದು ದೊಡ್ಡ ಇತಿಹಾಸ. MGR, NTR ನಂತರ ಈಗ ವಿಜಯ್ ತಲಪತಿ ಆ ಸಾಹಸವನ್ನ ಮಾಡಿ ಗೆದ್ದು ತೋರಿಸಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. ಆಲ್ಮೋಸ್ಟ್ ಸರ್ಕಾರವನ್ನ ರಚನೆ ಮಾಡುತ್ತೆ. ವಿಜಯ್ ತಳಪತಿ ರಿಯಲ್ ಹೀರೋ ಅಲ್ಲ, ರಿಯಲ್ ಹೀರೋ ಅಂತ ಪ್ರೂವ್ ಮಾಡಿ ಸಿಎಂ ಗದ್ದುಗೆಯನ್ನ ಹೇರ್ತಾರೆ. ಹಾಗಾದ್ರೆ ವಿಜಯ್ ಅವರ ಟಿವಿಕೆ ಪಕ್ಷ ಈ ಜಿದ್ದಾಜಿದ್ದಿನ ಕಾಳಗದಲ್ಲಿ ಗೆದ್ದಿದ್ದು ಹೇಗೆ ಅಂತ ನೋಡೋದಾದ್ರೆ, ಮೊದಲಿಗೆ ತಮಿಳುನಾಡಿನಲ್ಲಿ ಇರುವಂತಹ 42% ಯುವ ಜನತೆ ಟಿವಿಕೆ ಪರವಾಗಿ ವೋಟ್ ಹಾಕಿದ್ದಾರೆ. ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಟಾರ್ಗೆಟ್ ಮಾಡಿದ್ದು ಯಂಗ್ ಜನರೇಷನ್ ಅನ್ನ, ಯುವ ಜನತೆಯನ್ನ. 18ರಿಂದ 35 ವರ್ಷದ ಒಳಗಿರುವಂತಹ ಮತದಾರರನ್ನ ಟಾರ್ಗೆಟ್ ಮಾಡಿ ಟಿವಿಕೆ ಪ್ರಚಾರ ಮಾಡಿತ್ತು. ಕಾರಣ ಸಿಂಪಲ್, ಈ ಯುವ ಜನತೆ ಏನಿದ್ದಾರಲ್ವ ಮತದಾರರು, ಇವರಿಗೆ ಬದಲಾವಣೆ ಬೇಕಿತ್ತು. ಕಾರಣ DMK ಬಿಟ್ರೆ AIDMK ಬಿಟ್ರೆ DMK, ಈ ಎರಡೂ ಪಕ್ಷಗಳನ್ನ ನೋಡಿದಂತಹ ಈ ಯುವ ಜನತೆಗೆ ವಿಜಯ್ ಅವರ ಟಿವಿಕೆ ಪಕ್ಷ ಹೊಸ ಭರವಸೆಯನ್ನ ಮೂಡಿಸಿತ್ತು. ಜೊತೆಗೆ ವಿಜಯ್ ಅವರ ಈ ಸಿನಿಮಾದ ಚಾರ್ಮ್, ಈ ಕ್ರೇಜ್ ಏನಿತ್ತಲ್ವಾ, ಅದು ಕೂಡ ದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು. ಇದೇ ಕಾರಣಕ್ಕಾಗಿ ಬರೋಬ್ಬರಿ 42% ವೋಟರ್ಸ್ ಯಂಗ್ ಜನರೇಷನ್ ಅಂತ ಬಂದ್ರೆ, ಯುವ ಜನತೆ 42% ಇದ್ದಾರೆ. ಆ ಯುವ ಜನತೆ ಟಿವಿಕೆಗೆ ವೋಟ್ ಹಾಕಿದ್ದಾರೆ. ಅದೇ ಸಂದರ್ಭದಲ್ಲಿ ಮಹಿಳಾ ಮತದಾರರು ಕೂಡ ಟಿವಿಕೆ ಪಕ್ಷದ ಪರವಾಗಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಈ ಬಾರಿ 2026 ತಮಿಳುನಾಡು ರಾಜ್ಯ ವಿಧಾನಸಭಾ ಚುನಾವಣೆ ವೋಟ್ ಪರ್ಸೆಂಟೇಜ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಇಡೀ ಭಾರತದ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅಥವಾ ತಮಿಳುನಾಡಿನ ಇತಿಹಾಸದಲ್ಲೇ ಯಾವತ್ತೂ ಕಂಡು ಕೇಳಿ ಅರಿಯದ ರೀತಿಯಲ್ಲಿ ವೋಟಿಂಗ್ ಆಗಿತ್ತು. ಅದರಲ್ಲೂ ಮುಖ್ಯವಾಗಿ ಮಹಿಳೆಯರ ವೋಟರ್ಸ್ಗಳ ಸಂಖ್ಯೆ ಜಾಸ್ತಿ, ಅಂದ್ರೆ ಮಹಿಳಾ ವೋಟರ್ಸ್ ಹೊರಗಡೆ ಬಂದು ವೋಟ್ ಚಲಾಯಿಸಿದ್ದಾರೆ. ಪುರುಷರಿಗಿಂತ ಮಹಿಳಾ ವೋಟರ್ಸ್ ಸಂಖ್ಯೆ ಜಾಸ್ತಿ. ಆ ಎಲ್ಲಾ ಮಹಿಳಾ ವೋಟರ್ಸ್ ಕೂಡ ಬಂದು ವೋಟ್ ಅನ್ನ ಹಾಕಿದ್ದಾರೆ. ಇದು ಯಾರಿಗೆ ಪ್ಲಸ್ ಆಗಿದೆ ಅಂತ ಹೇಳಿದ್ರೆ ಮತ್ತದೇ ಟಿವಿಕೆಗೆ ಪ್ಲಸ್ ಆಗಿದೆ. ಕಾರಣ ಸಿಂಪಲ್, ಮಹಿಳಾ ವೋಟರ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಟಿವಿಕೆ
ಒಂದಿಷ್ಟು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಕರ್ನಾಟಕದಲ್ಲಿ ಇರುವಂತಹ ಅದೇ ಗ್ಯಾರಂಟಿಗಳನ್ನ, ಅದಕ್ಕಿಂತ ಹೆಚ್ಚಿನ ಗ್ಯಾರಂಟಿಗಳನ್ನ ವಿಜಯ್ ಅವರು ಘೋಷಣೆ ಮಾಡಿದ್ರು. ಅಲ್ಲದೆ ಮಹಿಳೆಯರ ರಕ್ಷಣೆಯ ಬಗ್ಗೆ ಮಾತನಾಡ್ತಾ ಇದ್ರು, ಸೇಫ್ಟಿಯ ಬಗ್ಗೆ ಮಾತನಾಡ್ತಾ ಇದ್ರು, ಮಹಿಳೆಯರ ಪ್ರಾತಿನಿಧ್ಯದ ಬಗ್ಗೆ ಮಾತನಾಡ್ತಾ ಇದ್ರು ವಿಜಯ್ ಅವರು. ಅಲ್ಲಿಗೆ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿತ್ತಲ್ವಾ ಮಹಿಳೆಯರ ಕಾರಣಕ್ಕಾಗಿ, ಮಹಿಳಾ ವೋಟರ್ನ ಕಾರಣಕ್ಕಾಗಿ ಆ ವೋಟ್ ಕಂಪ್ಲೀಟ್ ಆಗಿ ಟಿವಿಕೆಗೆ ಬಂದಿದೆ. ಒಂದು ಯುವಜನತೆಯ ವೋಟ್, ಮತ್ತೊಂದು ಕಡೆ ಮಹಿಳೆಯರ ವೋಟ್. ಮೂರನೇ ಅಂಶ ಏನು ಅಂತ ಹೇಳಿದ್ರೆ, ವಿಜಯ್ ಅವರು ರಾಜಕಾರಣಕ್ಕೆ ಬಂದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಅಂದಾಜಿತ್ತು. ಏನ ಅಂದಾಜ್ ಅಂತ ಹೇಳಿದ್ರೆ, ವಿಜಯ್ ಅವರು DMK ಪಕ್ಷದ ವೋಟರ್ಗಳನ್ನ ಸೆಳೆಯಬಹುದು, ಅದೇ ಸಂದರ್ಭದಲ್ಲಿ AIADMK ಪಕ್ಷದ ವೋಟರ್ಗಳನ್ನು ಕೂಡ ಸೆಳೆಯಬಹುದು ಅಂತ. ಅಂದ್ರೆ ವಿಜಯ್ ಅವರ ಭಾಷಣವನ್ನ ನೋಡಿದಂತಹ ಸಂದರ್ಭದಲ್ಲಿ, ಫಸ್ಟ್ ಟೈಮ್ ಭಾಷಣ ಮಾಡಿದಂತಹ ಸಂದರ್ಭದಲ್ಲಿ, ಈ ಬಾರಿಯ ಚುನಾವಣೆಯಲ್ಲಿ ಪೈಪೋಟಿ ಇರೋದು TVK ವರ್ಸಸ್ DMK, ವಿಜಯ್ ವರ್ಸಸ್ ಸ್ಟಾಲಿನ್ ಅಂತ ಹೇಳ್ತಾ ಇದ್ರು. ಅಲ್ಲಿಗೆ AIADMK ನ ಪಕ್ಕಕ್ಕಿಟ್ಟಿದ್ರು. ಸೊ AIADMK ವೋಟರ್ಗಳು ಏನಿದ್ರಲ್ವಾ, ಆ ವೋಟರ್ಗಳನ್ನ ವಿಜಯ್ ಅವರು ಸೆಳೆದಿದ್ದು ನಿಜ. ಅದೇ ಸಂದರ್ಭದಲ್ಲಿ DMK ವೋಟರ್ಗಳು ಏನಿದ್ರಲ್ವಾ, ಈ ಯಂಗ್ಸ್ಟರ್ ವೋಟರ್ಗಳು, ಫಸ್ಟ್ ಟೈಮ್ ವೋಟರ್ಗಳಾಗಿರ್ಬೋದು, ಸೆಕೆಂಡ್ ಟೈಮ್ ವೋಟರ್ಸ್ಗಳಾಗಿರ್ಬೋದು, ಮಹಿಳಾ ವೋಟರ್ಗಳು ಕಂಪ್ಲೀಟ್ ಆಗಿ TVKಯನ್ನ ನೋಡ್ತಾ ಇದ್ರು. ಸೊ ಎಲ್ಲರೂ ಕೂಡ ಅಂದಾಜು ಮಾಡಿದ್ದು ವಿಜಯ್ ಅವರು ವೋಟ್ಗಳನ್ನ ಸೆಳೆಯಬಹುದು ಅಂತ. ಬಟ್ ಯಾವ ಪಕ್ಷದ ವೋಟ್ಗಳನ್ನ ಸೆಳೀತಾರೆ ಅನ್ನೋದ ವಿಚಾರಕ್ಕೆ ಬಂದ್ರೆ, DMK ಸೆಳೀತಾರಾ AIADMK ಇಂದ ಸೆಳೀತಾರಾ ಅಂತ ಒಂದು ಅಂದಾಜು ಅಥವಾ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇತ್ತು. ಸೊ ರಿಸಲ್ಟ್ ಅನ್ನ ನೋಡಿದಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದೇನು ಅಂತ ಹೇಳಿದ್ರೆ, ಕೋರ್ DMK ವೋಟರ್ಗಳು ಏನಿರ್ತಾರಲ್ವಾ, ಅಂದ್ರೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ ವೋಟ್ ಹಾಕುವಂಥವ್ರು ಮತ್ತು ಮಹಿಳಾ ಮತದಾರರು DMK ಪರವಾಗಿದ್ದಂತಹ ವೋಟರ್ಗಳನ್ನ ವಿಜಯ್ ಸೆಳೆದಿದ್ದಾರೆ. ಅದೇ ಸಂದರ್ಭದಲ್ಲಿ ಆಡಳಿತ ವಿರೋಧಿ ಅಲೆ ಅಥವಾ ಸದ್ಯ ಇದ್ದಂತ DMK ಸರ್ಕಾರದ ವಿರುದ್ಧ ಯಾರೆಲ್ಲ ಮುನಿಸ್ಕೊಂಡಿದ್ರಲ್ವಾ, ಅವರು AIADMKಗೆ ವೋಟ್ ಅನ್ನ ಹಾಕ್ಬೇಕಿತ್ತು. ಬಟ್ ಆ ವೋಟ್ AIADMK ಹೋಗಿಲ್ಲ, ಅದು TVKಗೆ ಬಂದಿದೆ. ಅಂದ್ರೆ ಒಂದ್ ಕಡೆ DMKಗೆ ಹೋಗ್ಬೇಕಿದ್ದಂತ ವೋಟ್ ಅನ್ನು ಕೂಡ TVK ಪಡೆದುಕೊಂಡಿದೆ, AIADMKಗೆ ಹೋಗ್ಬೇಕಿದ್ದಂತ ವೋಟ್ ಅನ್ನು ಕೂಡ TVK ಪಡೆದುಕೊಂಡಿದೆ. ಇದೇ ಕಾರಣಕ್ಕಾಗಿ ಮತಗಳಿಕೆಯ ಪ್ರಮಾಣದಲ್ಲಿ 40% TVK, ಇನ್ನು ಉಳಿದಂತೆ 25-20% DMK AIADMK ಪಡೆದುಕೊಂಡಿದೆ. ಈ ವೋಟ್ ಶೇರಿಂಗ್ ಅಲ್ಲೂ ಕೂಡ ವಿಜಯ್ ಅವರು ಪ್ರಾಬಲ್ಯವನ್ನ ಸಾಧಿಸಿದ್ದಾರೆ. ಮತ್ತೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ವಿಜಯ್ ಅವರ ಈ ಕ್ಯಾಂಪೇನ್ ಏನಾಗಿತ್ತು, ವಿಜಯ್ ಅವರ ಕ್ಯಾಂಪೇನಿಂಗ್ ಅಂದ್ರೆ ಪ್ರಚಾರ ಏನಾಗಿತ್ತಲ್ವಾ, ಆ ಪ್ರಚಾರ ಮನೆ ಮನೆಗೆ ತಲುಪಿದೆ. ಕಾರಣ ಇವರು ಸ್ಟಾರ್, ಓಡುವಂತಹ ಕುದುರೆ. ಮಿನಿಮಮ್ ಇವರು ಸಿನಿಮಾ ರಿಲೀಸ್ ಆದ್ರೆ ಮಿನಿಮಮ್ 100 ಕೋಟಿ ಗಳಿಸುತ್ತೆ. ಸೊ ಈ ಸ್ಟಾರ್ ಗಿರಿ ಅವರ ಪ್ರಚಾರವನ್ನ ಮನೆ ಮನೆಗೆ ತಲುಪಿಸಿದೆ. ಇದಲ್ಲದೆ ಪ್ರಚಾರ ಮಾಡಿದಂತ ವೈಖರಿ ಅಂತ, ಪ್ರಚಾರ ಮಾಡಿದ ವೈಖರಿ ಏನು, ಪ್ರಚಾರ ಮಾಡಿದ ವೈಖರಿ, TVK ಪಕ್ಷ ಸ್ಥಾಪನೆ ದಿನವೇ ಅಥವಾ ವಿಜಯ್ ಅವರ ಮೊದಲ ಭಾಷಣದಲ್ಲೇ ಅವರು ಸ್ಪಷ್ಟ ಸಿದ್ಧಾಂತವನ್ನ ತೋರಿಸಿದ್ರು, ಸ್ಪಷ್ಟ ಗುರಿಯನ್ನ ತೋರಿಸಿದ್ರು. ನಮ್ಮ ಸೈದ್ಧಾಂತಿಕ ವಿರೋಧಿ BJP, ನಮ್ಮ ರಾಜಕೀಯ ವಿರೋಧಿ DMK, ಇದು ಸ್ಪಷ್ಟತೆ ಇತ್ತು. ಸೊ ಈ ಸ್ಪಷ್ಟತೆ ಇದ್ದ ಕಾರಣಕ್ಕಾಗಿ ವಿಜಯ್ ಅವರನ್ನ ಬೆಂಬಲಿಸಬೇಕು ಮತ್ತು ಬೆಂಬಲಿಸ್ತಾ ಇದ್ದಂತಹ ಕಾರ್ಯಕರ್ತರಿಗೆ ಬೆಂಬಲಿಗೆ ಒಂದು ಸ್ಪಷ್ಟ ಚಿತ್ರಣ ಕಾಣಿಸ್ತಾ ಇತ್ತು, ಒಂದು ಗುರಿ ಕಾಣಿಸ್ತಾ ಇತ್ತು. ನಾವು BJP ವಿರುದ್ಧ ನಿಂತ್ಕೋಬೇಕು, ಅದೇ ಸಂದರ್ಭದಲ್ಲಿ DMKನ ವಿರೋಧಿಸಬೇಕು ಅಂತ ಹೇಳಿ ಸ್ಪಷ್ಟ ಗುರಿ ಕಾಣಿಸ್ತಾ ಇತ್ತು. ಈ ಸ್ಪಷ್ಟ ಗುರಿ ಏನಾಯ್ತು ಅಂತ ಹೇಳಿದ್ರೆ ವೋಟ್ ಆಗಿ ಪರಿವರ್ತನೆ ಆಯಿತು. ಇದು ಅಲ್ಲದೆ ಈ ಕ್ಯಾಂಪೇನ್ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೋಷಿಯಲ್ ಮೀಡಿಯಾ ಕ್ಯಾಂಪೇನ್ ಹಾಗಂತ ಹೇಳಿಕೊಂಡು
ಟಿವಿಕೆ ಸಪ್ರೇಟ್ ಆಗಿ IT ಸೆಲ್ ಅನ್ನ ಇಟ್ಕೊಂಡಿತ್ತ ಅಂತ ಹೇಳಿದ್ರೆ IT ಸೆಲ್ ಇರಲಿಲ್ಲ. ಬಟ್ ವಿಜಯ್ ತಲಪತಿ ಅವರ ಈ ಫ್ಯಾನ್ಸ್ ಕ್ಲಬ್ಗಳು ಏನಿತ್ತು, ಈ ಸಂಘಗಳು ಏನಿತ್ತಲ್ವಾ, ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ ಅಲ್ಲಿ ಒಂದಿಷ್ಟು ಗ್ರೂಪ್ಗಳಿರುತ್ತೆ. ವಿಜಯ್ ತಲಪತಿ ವಾಟ್ಸಪ್ ಗ್ರೂಪ್, ಇನ್ಸ್ಟಾದಲ್ಲಿ ಪೇಜ್ಗಳಿರುತ್ತೆ, ಫೇಸ್ಬುಕ್ ಅಲ್ಲಿ ಪೇಜ್ಗಳಿರುತ್ತೆ. ಆ ಪೇಜ್ಗಳಲ್ಲಿ ವಿಜಯ್ ತಲಪತಿಯವರ ರಾಜಕೀಯದ ಗುರಿ ಮತ್ತೆ ವಿಜಯ್ ತಲಪತಿ ಪ್ರಚಾರ ಮಾಡುವಂಥದ್ದು ರೀಲ್ಸ್ಗಳನ್ನ IT ಸೆಲ್ ಮಾಡ್ತಾ ಇರಲಿಲ್ಲ, ಅಭಿಮಾನಿಗಳೇ ಮಾಡ್ತಾ ಇದ್ರು. ಅದಕ್ಕೇನಾದ್ರೂ ಪೇಮೆಂಟ್ ಆಗ್ತಾ ಇತ್ತಾ? ಇಲ್ಲ. ಇಲ್ಲಿ ಅಭಿಮಾನ ಮಾತ್ರ. ಯಾರೆಲ್ಲ ವಿಜಯ್ ತಳಪತಿ ಅಭಿಮಾನಿಗಳಿದ್ರು ಅವರೇ ಕಂಪ್ಲೀಟ್ ವಾರ್ ರೂಮ್ ಆಗಿ ಕೆಲಸ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಬಜ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ ಅಭಿಮಾನಿಗಳು ಕೂಡ ಅವರ ಕೈ ಹಿಡಿದಿದ್ದಾರೆ. ಅವರ ಅಭಿಮಾನಿಗಳು ತುಂಬಾ ಗಟ್ಟಿಯಾಗಿ ನಿಂತ್ಕೊಂಡ ಕಾರಣಕ್ಕಾಗಿ, ತುಂಬಾ ಗಟ್ಟಿಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಮಾಡಿದ ಕಾರಣಕ್ಕಾಗಿ ಯಂಗ್ ಜನರೇಷನ್, ಯುವ ಜನತೆ ಪ್ರಭಾವಿತರಾಗಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಟಿವಿಕೆ ಮೇಲೆ ಒಂದು ಅನುಮಾನ ಅಥವಾ ಆರೋಪ ಇದ್ದದ್ದೇನು ಅಂತ ಹೇಳಿದ್ರೆ, ಟಿವಿಕೆಗೆ ಈ ಸಂಘಟನೆ ಇಲ್ಲ, ಕೇಡರ್ ಇಲ್ಲ ಅಂತ. ಬಟ್ ಕೇಡರ್ ಇರಲಿಲ್ಲ, ಬಟ್ ಅಭಿಮಾನಿಗಳೇ ಕೇಡರ್ ಆಗಿ ಕೆಲಸ ಮಾಡಿದ್ದಾರೆ. ಪ್ರತಿ ಊರಲ್ಲೂ ಕೂಡ ವಿಜಯ್ ತಲಪತಿ ಅವರ ಅಭಿಮಾನಿಗಳಿದ್ದಾರೆ. ಸೊ ಅವರೇ ಕಂಪ್ಲೀಟ್ ಕೇಡರ್ ಆಗಿ ಕೆಲಸ ಮಾಡಿದ್ದಾರೆ. ಇದಲ್ಲದೆ ವಿಜಯ್ ಅವರು ಈ ಟಿವಿಕೆ ಪಕ್ಷವನ್ನ ಸ್ಥಾಪನೆ ಮಾಡೋದಕ್ಕೂ ಮೊದಲೇ ಈ 2022, 2023 ಆ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಸ್ಥಳೀಯ ಚುನಾವಣೆಗಳಾಗುತ್ತೆ. ಆ ಸ್ಥಳೀಯ ಚುನಾವಣೆಗಳಲ್ಲಿ ವಿಜಯ್ ತಲಪತಿ ಅವರ ಸಂಘ ಅಥವಾ ಚಾರಿಟಬಲ್ ಟ್ರಸ್ಟ್ ಅಥವಾ ಅವರ ಹೆಸರಿನಲ್ಲಿ ಒಂದು ಸಂಘ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಗೆಲುವನ್ನ ಸಾಧಿಸಿಬಿಡುತ್ತೆ. ಅಂದ್ರೆ ವಿಜಯ್ ತಲಪತಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಹೇಳಿದ್ರೆ ಏಕಾಏಕಿ ಬಂದಿದ್ದಲ್ಲ, ಪ್ರೀ ಪ್ಲಾನ್ಡ್ ಆಗಿ ಬಂದದ್ದು. ಅವರ ಹೆಸರು ಚಾಲ್ತಿಯಲ್ಲಿತ್ತು. ಸಮಾಜದಲ್ಲಿ ಮತ್ತು ಸಾಮಾಜಿಕವಾಗಿ ಮತ್ತು ಸಮಾಜ ಸೇವೆಯಲ್ಲಿ ಅವರ ಹೆಸರು ಚಾಲ್ತಿಯಲ್ಲಿತ್ತು, ಜನರ ನಡುವೆ ಇದ್ದೇ ಇತ್ತು. ಬಟ್ ಅದಕ್ಕೆ ಅಧಿಕೃತ ಮುದ್ರೆ ಟಿವಿಕೆ ಆಯಿತು. ಸೊ ರಾಜಕೀಯಕ್ಕೆ ಎಂಟ್ರಿ ಆದ್ರೂ ಗೆದ್ರು. ಈ ಎಲ್ಲಾ ಕಾರಣಕ್ಕಾಗಿ ಈಗ ಗೆಲುವನ್ನ ಸಾಧಿಸಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರುವಂತದ್ದು, ಇದು ಕೇವಲ ವಿಕ್ಟರಿ ಅಲ್ಲ, ಇದು ದೊಡ್ಡ ಹಿಸ್ಟರಿ ಅಂತ. ಹಿಸ್ಟರಿ ಏನು ನೋಡಿ, ಇಡೀ ಭಾರತದ ಇತಿಹಾಸದಲ್ಲಿ ಒಬ್ಬ ಸ್ಟಾರ್ ನಟ ಬಂದು ಮೊದಲ ಎಲೆಕ್ಷನ್ ಅಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗೆಲುವನ್ನ ಸಾಧಿಸ್ತಾರೆ ಅಂತ ಹೇಳಿದ್ರೆ ಅದು ನಾವ್ಯಾರು ಕೂಡ ನೋಡಿದ್ದಿದ್ದಲ್ಲ. ಈ ಹಿಂದೆ ಆಗಿತ್ತು ಅಂತ ಹೇಳ್ತಾರೆ MGR ತಮಿಳುನಾಡಲ್ಲಿ. ಬಟ್ MGR ಕೂಡ ಈ ಮೈತ್ರಿಗಳನ್ನ ಮಾಡ್ಕೊಂಡ್ಬಿಟ್ಟಿದ್ರು. DMK ವಿರುದ್ಧ AIDMK ಕಡ್ದಂತಹ ಸಂದರ್ಭದಲ್ಲಿ ಮೈತ್ರಿಗಳನ್ನ ಮಾಡ್ಕೊಂಡಿದ್ರು. MGR ಮೈತ್ರಿ ಪಕ್ಷಗಳ ಜೊತೆ ಹೋಗಿದ್ರು. ಅದೇ ಆಂಧ್ರ ಪ್ರದೇಶದ NTR ಸಿಂಗಲ್ ಆಗಿ ಹೋಗಿದ್ರು. ಸಿಂಗಲ್ ಆಗಿ ಹೋಗಿ ಯಾವುದೇ ಪಕ್ಷದಿಂದ ಮೈತ್ರಿ ಇಲ್ಲದೆ ತೆಲುಗುದೇಶಂ ಪಾರ್ಟಿಯನ್ನ ಸ್ಥಾಪನೆ ಮಾಡಿ ದೊಡ್ಡ ಗೆಲುವನ್ನ ಸಾಧಿಸಿದ್ರು. ಅದಾದ ನಂತರ ನಾವು ಯಾರು ಕೂಡ ಆ ರೀತಿಯ ಗೆಲುವನ್ನ ನೋಡಿಲ್ಲ, ಆ ರೀತಿಯಾಗಿ ಪೊಲಿಟಿಕಲ್ ಮೂವ್ಮೆಂಟ್ ಅನ್ನ ನೋಡೇ ಇರಲಿಲ್ಲ. ಬಟ್ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇನಕ್ಕೆ ಅಂತ ಹೇಳಿದ್ರೆ, ಈ ಬಾರಿ ಟಿವಿಕೆ ಯಾವುದೇ ಪಕ್ಷದೊಂದಿಗೆ ಮೈತ್ರಿಯನ್ನ ಮಾಡ್ಕೊಂಡಿಲ್ಲ. ಸ್ಟಾರ್ ನಟರು ಅಂತ ಹೇಳಿದ್ರೆ ನೋಡಿ, ಮತ್ತೊಂದೇನಂದ್ರೆ ಈ ಕಮಲ್ ಹಾಸನ್, ರಜನಿಕಾಂತ್ ಇವ್ರ ಕೈಯಲ್ಲೇ ಆಗಿರ್ಲಿಲ್ವಲ್ಲ. ಕಮಲ್ ಹಾಸನ್ ಅವರು ಪಕ್ಷವನ್ನ ಕಟ್ಟರು. ಅದಾದ ನಂತರ ಏನಾಯ್ತು, DMK ಜೊತೆ ಹೋಗಿ ರಾಜ್ಯಸಭೆಗೆ ಹೋಗಿದ್ದಾರೆ. ರಜನಿಕಾಂತ್ ಅವರಂತೂ ಎಲೆಕ್ಷನ್ ಸವಾಸನೆ ಬೇಡ ಅಂತ ಹೇಳಿ ಸೈಲೆಂಟ್ ಆಗ್ಬಿಟ್ರು. ಬಟ್ ತಮಿಳುನಾಡು ಅಂತ ಹೇಳಿದ್ರೆ ರಜನಿಕಾಂತ್ ದೊಡ್ಡ ಸೂಪರ್ ಸ್ಟಾರ್, ಅವ್ರ ಕೈಯಲ್ಲೇ ಆಗ್ಲಿಲ್ಲ, ವಿಜಯ್ ಕೈಯಲ್ಲಿ ಆಗ್ಬಿಡುತ್ತಾ ಅಂತ ಹೇಳ್ತಾ ಇದ್ರು. ಬಟ್ ವಿಜಯ್ ಕೈಯಲ್ಲಿ ಆಯ್ತು, ಮಾಡಿ ತೋರಿಸಿದ್ದಾರೆ. ಇವತ್ತು ಇತಿಹಾಸ ನಿರ್ಮಾಣ ಆಗಿದೆ. ಇದೆಲ್ಲವೂ ಸರಿ, ಇತಿಹಾಸ ನಿರ್ಮಾಣ ಆಗಿದೆ. ಬಟ್ ಮ್ಯಾಜಿಕ್ ನಂಬರ್ ರೀಚ್ ಆಗಿಲ್ವಲ್ಲ ಸರ್, ಏನ್ ಮಾಡೋದು? ಮ್ಯಾಜಿಕ್ ನಂಬರ್ 118. ಸದ್ಯದ ಟ್ರೆಂಡ್ ಏನು ಅಂತ ಹೇಳಿದ್ರೆ, ಈಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಈ ಟೈಮ್ಗೆ ಸದ್ಯದ ಟ್ರೆಂಡ್ 4 ಗಂಟೆ 107 ಕ್ಷೇತ್ರದಲ್ಲಿ ಟಿವಿಕೆ ಮುನ್ನಡೆಯಲ್ಲಿದೆ. DMK 58, AIDMK 47. ಮ್ಯಾಜಿಕ್ ನಂಬರ್ಗೆ ತುಂಬಾ ಹತ್ತಿರದಲ್ಲಿದೆ. ಬಟ್ ಮ್ಯಾಜಿಕ್ ನಂಬರ್ ಬಂದಿಲ್ಲ ಟಿವಿಕೆಗೆ. ಏನ್ ಮೈತ್ರಿ ಮಾಡ್ಕೊಳ್ಬೇಕು? ಯಾರ ಜೊತೆ ಮೈತ್ರಿ ಮಾಡ್ಕೊಳ್ತಾರೆ? DMK ಜೊತೆನಾ? ಸಾಧ್ಯನೇ ಇಲ್ಲ. DMK ವಿರುದ್ಧನೇ ಮಾತನಾಡಿರುವಂಥದ್ದು ಎಲೆಕ್ಷನ್ ಅಲ್ಲಿ. AIDMK ಜೊತೆನಾ? ಅದು ಕೂಡ ಡೌಟ್. BJP ಜೊತೆನಾ ಅಂತ ಹೇಳಿದ್ರೆ BJP ಲೀಡಿಂಗ್ ಅಲ್ಲಿ ಇರೋದೇ 2 ಕ್ಷೇತ್ರದಲ್ಲಿ. ಸೊ BJP ಸೈದ್ಧಾಂತಿಕ ವಿರೋಧಿ, ಅದರ ಜೊತೆ ಮೈತ್ರಿ ಅಸಾಧ್ಯ. ಹಾಗಾದ್ರೆ ಹೇಗೆ ಸರ್ಕಾರವನ್ನು ರಚನೆ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ, DMK, ADMK
ಬಿಜೆಪಿಯನ್ನು ಹೊರತುಪಡಿಸಿ ತಮಿಳುನಾಡಲ್ಲಿ ಸಣ್ಣ ಪುಟ್ಟ ಪಾರ್ಟಿಗಳು ಕೂಡ ಇದೆ. ಆ ಸಣ್ಣ ಪುಟ್ಟ ಪಾರ್ಟಿಗಳ ಜೊತೆಗೆ ಕಾಂಗ್ರೆಸ್ ಕೂಡ ಇದೆ. ಕಾಂಗ್ರೆಸ್ ದೇಶದಾದ್ಯಂತ ದೊಡ್ಡ ಪಾರ್ಟಿ ಆಗಿರ್ಬೋದು, ಬಟ್ ತಮಿಳುನಾಡಿಗೆ ಬಂದ್ರೆ ಅದು ಸಣ್ಣ ಪಾರ್ಟಿ. ಸೊ ಕಾಂಗ್ರೆಸ್ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ, 1 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದೆ. ಆಲ್ಮೋಸ್ಟ್ 5 ಅಂತ ತೆಗೆದುಕೊಂಡ್ರೆ ಅದರ ಸಂಖ್ಯೆ. ಕಾಂಗ್ರೆಸ್ಗೆ ಒಲವಿದೆ, ವಿಜಯ್ ಜೊತೆ ಹೋಗಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನ ಕೊಡಬಹುದು. ಅದಾದ ನಂತರ PMK ಪಾರ್ಟಿ ಕೂಡ 4 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಸೊ ಆ ಪಾರ್ಟಿ ಕೂಡ ವಿಜಯ್ ಜೊತೆ ಹೋಗಬಹುದು. ಮತ್ತೆ ಕಮ್ಯುನಿಸ್ಟ್ ಪಾರ್ಟಿಗಳು CPM, CPIM ಈ ಪಾರ್ಟಿಗಳು 3 ಮತ್ತೆ ಒಟ್ಟಾರೆಯಾಗಿ 5 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಸಾಧಿಸಿದೆ. ಅಲ್ಲಿಗೆ ಹೆಚ್ಚು ಕಡಿಮೆ 14 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿರುವಂತಹ ಈ ಪಕ್ಷಗಳೆಲ್ಲವೂ ಸೇರಿಕೊಂಡು ವಿಜಯ್ ಅವರಿಗೆ ಬಾಹ್ಯ ಬೆಂಬಲವನ್ನ ಕೊಡಬಹುದು. ಆಗ ವಿಜಯ್ ಅವರು CM ಆಗ್ತಾರೆ. ಅಲ್ಲಿಗೆ ದ್ರಾವಿಡ ನಾಡು ಇತಿಹಾಸದಲ್ಲಿ ಬರೋಬ್ಬರಿ 50 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ DMK, AIDMK ಅಂತ ಬರ್ತಾ ಇದ್ದಂತ ಈ ಸೆನಾರಿಯೋವನ್ನ ಬ್ರೇಕ್ ಮಾಡಿ ದಳಪತಿ ವಿಜಯ್ ಹೊಸ ಇತಿಹಾಸವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಇತಿಹಾಸ ಸಾಕಷ್ಟು ಜನರಿಗೆ ಪ್ರೇರಣೆ, ಸ್ಫೂರ್ತಿಯೂ ಹೌದು. ಲಾಸ್ಟ್ ಬಟ್ ನಾಟ್ ಎ ಲೀಸ್ಟ್, ವಿಜಯ್ ಅವರ ಈ ಗೆಲುವಿನಲ್ಲಿ ಪ್ರಶಾಂತ್ ಕಿಶೋರ್ ಅವರ ಕೆಲಸವೂ ಇದೆ, ತಂತ್ರಗಾರಿಕೆಯೂ ಇದೆ. ಪ್ರಶಾಂತ್ ಕಿಶೋರ್ ಅವರು ಬಿಹಾರದಲ್ಲಿ ಸೋತಿರಬಹುದು, ಒಂದಿಷ್ಟು ಎಲೆಕ್ಷನ್ಗಳಲ್ಲಿ ಅವರಿಗೆ ಹಿನ್ನಡೆ ಆಗಿರಬಹುದು. ಬಟ್ ವಿಜಯ್ ಪಾರ್ಟಿಯನ್ನ ಇಟ್ಟಂತಹ ಸಂದರ್ಭದಲ್ಲಿ ವಿಜಯ್ ಅವರಿಗೆ ತಂತ್ರಗಾರಿಕೆ ರೂಪಿಸೋದ್ರಲ್ಲಿ, ಜೊತೆಗೆ ಡೇಟಾವನ್ನ ಕೊಡೋದ್ರಲ್ಲಿ, ಮತ್ತೆ ಸಿಂಗಲ್ ಆಗಿ ಹೋಗಬೇಕು ಅನ್ನುವಂಥ ಈ ಕಂಪ್ಲೀಟ್ ತಂತ್ರಗಾರಿಕೆಯಲ್ಲಿ ಪ್ರಶಾಂತ್ ಕಿಶೋರ್ ಅವರ ತಲೆಯೂ ಇದೆ. ಸೊ ಅಲ್ಟಿಮೇಟ್ ಆಗಿ ತಮಿಳುನಾಡಿನಲ್ಲಿ ಹೊಸ ಬದಲಾವಣೆ, ಹೊಸ ಬೆಳವಣಿಗೆ ಆಗಿದೆ. ಕಾದು ನೋಡೋಣ ಮುಂದೇನಾಗುತ್ತೆ ಅಂತ ಹೇಳಿ. ದೊಡ್ಡ ಚಾಲೆಂಜ್ ಅಂತೂ ಇದೆ ವಿಜಯ್ಗೆ. ಫಸ್ಟ್ ಟೈಮ್ MLA ಆಗಿ CM ಆಗಿ ಒಂದು ರಾಜ್ಯವನ್ನ ಮುನ್ನಡೆಸಬೇಕು. ದೊಡ್ಡ ಚಾಲೆಂಜ್. ಹೇಗೆ ಮಾಡ್ತಾರೆ ನೋಡೋಣ. ನಿಮ್ಮ ಅನಿಸಿಕೆ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.